ಮೊಬೈಲ್ ಬಾಕ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಬೂನ್ಗಳು ಕೂಡ ಬರ್ತಾ ಇದೆ. ಎಚ್ಚರಿಕೆ ಇರಲಿ. ಎಷ್ಟೋ ಜನರ ಐಫೋನ್ 13 ಆರ್ಡರ್ ಕ್ಯಾನ್ಸಲ್ ಆಗ್ತಾ ಇದೆ. ನೋಡ್ಕೋಬಹುದು ಸ್ಕ್ರೀನ್ ಮೇಲೆ ಕ್ಯಾನ್ಸಲ್ 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 ಕ್ಯಾನ್ಸಲ್. ಬಟ್ ನಾನು ಸೇಲ್ ಅಲ್ಲಿ ಐಫೋನ್ಸ್ ಬಗ್ಗೆ ಹೇಳಿರಲಿಲ್ಲ ನಿಮ್ಗೆ. ಇದನ್ನ ನೋಡ್ಬಿಟ್ಟು KGF2 ಡೈಲಾಗ್ ನೆನಪ ಆಗ್ತಿದೆ ಗುರು. ದಿಸ್ ಇಸ್ ದ ಬಿಗ್ಗೆಸ್ಟ್ ಬಿಗ್ ಬಿಲಿಯನ್ ಡೇ ಸ್ಕ್ಯಾಮ್. ಹೌದು ಫ್ರೆಂಡ್ಸ್, ಇದೊಂದು ದೊಡ್ಡ ಸ್ಕ್ಯಾಮ್, ದೊಡ್ಡ ಮೋಸ. ಮೊನ್ನೆ ಅಷ್ಟೇ ಫ್ಲಿಪ್ಕಾರ್ಟ್ ನ ಬಗ್ಗೆ ಬಿಗ್ ಬಿಲಿಯನ್ ಡೇ ನಲ್ಲಿ 50,000 ರೂಪಾಯಿಗೆ ಐಫೋನ್ ಸಿಗ್ತಾ ಇದೆ ಅಂತ ಒಂದು ರೀಲ್ ಮಾಡಿದೆ. ಹತ್ರ 5,36,000 ಜನ ನೋಡಿದ್ದಾರೆ. ಸೊ ನನ್ನ ಪ್ರಕಾರ ಇದ್ರಲ್ಲಿ ಒಂದು 100 ಜನ 200 ಜನ 23 ಜನ ಆದ್ರೂ ನಾನು ನೋಡಿ ಐಫೋನ್ಸ್ ತಗೊಂಡಿರ್ಬೋದು. ಸೊ ಇದ್ರಲ್ಲಿ ತುಂಬಾ ಜನರು ಪ್ರಾಬ್ಲಮ್ಸ್ಗೆ ಸಿಕ್ಕಾಕೊಂಡಿದ್ದಾರೆ. ಸೊ ಬ್ರಾಂಡ್ಸ್ ಗಳೆಲ್ಲ ಲೈಕ್ ಬಿಫೋರ್ ಸೇಲ್ 50,000 ಒಳಗಡೆ 40,000 ಒಳಗಡೆ 30,000 ಒಳಗಡೆ ಏನೇನೋ ಎಲ್ಲಾ ಕಡೆ ಅನೌನ್ಸ್ಮೆಂಟ್ ಪ್ರೈಸ್ ರಿವೀಲ್ ಎಲ್ಲ ಮಾಡಿದ್ರು. ಬಟ್ ಅದನ್ನ ಕಂಟಿನ್ಯೂಸ್ ಆಗಿ ಕೊಡ್ಲಿಲ್ಲ. ಸೊ ಸೇಲ್ ಸ್ಟಾರ್ಟ್ ಆಗಿ 2ನೇ ದಿವಸಕ್ಕೆ 9,000 ರೂಪಾಯಿ ಬೆಲೆ ಜಾಸ್ತಿ ಆಯ್ತು. ಸೊ ಸೇಲ್ ದಿವಸ ಲೈಕ್ 23rd ಆಫರ್ ಎಲ್ಲಾ ಕಡೆ ಡೇಟ್ ಅನೌನ್ಸ್ಮೆಂಟ್. ಬಟ್ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ಸ್ ಅಂತ ಹೇಳ್ಬಿಟ್ಟು 22ನೇ ತಾರೀಕೆ ಎಲ್ಲ ಔಟ್ ಆಫ್ ಸ್ಟಾಕ್ ಆಗಿತ್ತು. ಯಾರಿಗೂ ಗೊತ್ತೇ ಇರಲಿಲ್ಲ ಆ ಟೈಮಲ್ಲಿ ಸೇಲ್ ಇತ್ತು ಅಂತ. ಸೊ ಶಾಕಿಂಗ್, ನನಗೂ ಗೊತ್ತಿರಲಿಲ್ಲ. ನಾನು ಹೇಳ್ತಿದ್ದೆ ರೀಲಲ್ಲಿ ಗೊತ್ತಿತ್ತಪ್ಪ ಅಂತಂದ್ರೆ. ಇವಾಗ ಯಾರು ಆರ್ಡರ್ ಮಾಡಿದಾರೆ ನೋಡಿ, ಅದು 22ಗೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ ಆಗಿರ್ಲಿ ಅಥವಾ 23rd ಕೂಡ 52,000 3,000 ಏನೋ ಸಿಕ್ಕಿತ್ತು, ಅವ್ರು ಆರ್ಡರ್ ಮಾಡಿದ್ರು ಕೂಡ ಎಲ್ಲರಿಗೂ ಕ್ಯಾನ್ಸಲ್ ಆಗಿದೆ. ಇಷ್ಟೇ ಅಲ್ಲದೆ ರೀಸನ್ ಕೂಡ ಏನು ಇಲ್ವೇ ಇಲ್ಲ. ಏನ ಕ್ಯಾನ್ಸಲ್ ಆಗಿದೆ ಅಂತ ಯಾರಿಗೂ ಗೊತ್ತೇ ಇಲ್ಲ, ಆಯ್ತಾ. ಸೊ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಅಂದ್ರೆ ಸದ್ಯಕ್ಕೆ ನಿಮ್ಗೆ ಫ್ಲಿಪ್ಕಾರ್ಟ್ ತೆಗೆದ್ರಿ ಅಂತಂದ್ರೆ ಐಫೋನ್ 13 ಸಿಗ್ತಾ ಇದೆ 59,000 60,000 ರೂಪಾಯಿ ಸಿಗ್ತಾ ಇದೆ. ಸ್ಟಾಕ್ ಇದೆ ಇವ್ರ ಹತ್ರ. 2 ದಿವಸಗಳಲ್ಲಿ 9,000 ರೂಪಾಯಿ ಬೆಲೆ ಜಾಸ್ತಿ ಆಗಿದೆ. ಸೊ ಹಾಗಾದ್ರೆ ಪ್ರೈಸ್ ರಿವೀಲ್ ಎಲ್ಲ 50,000 ರೂಪಾಯಿ ಏನಪ್ಪಾ ಈ ರೀತಿ ಯಾಕೆ ಐಪುಟ್ಸೋದು? ಸೊ ಇದೇ ಗೊತ್ತಾಗ್ತಿಲ್ಲ. ಆದ್ರೂ ಫ್ಲಿಪ್ಕಾರ್ಟ್ ಹೇಳುತ್ತೆ ನಿಮ್ಮ ಆರ್ಡರ್ ID ಯೊಂದಿಗೆ ನಿಮ್ಗೆ ಫುಲ್ಫಿಲ್ ಆಗಿ ಒಂದು ಸೊಲ್ಯೂಷನ್ ಸಿಗತ್ತೆ. ಕೆಲವೊಂದು ಜನರಿಗೆ ಐಫೋನ್ಸ್ ನ ಕೂಡ ಕೊಡುವ ಸಾಧ್ಯತೆಗಳಿದೆ ಅಂತ ಹೇಳಿದೆ. ಬಟ್ ಕ್ಲಾರಿಫಿಕೇಶನ್ ಇಲ್ಲ, ಆಯ್ತಾ. ಇಷ್ಟೇ ಅಲ್ಲೇ ಮೊನ್ನೆ ಅಷ್ಟೇ ನಾನು ಫ್ಲಿಪ್ಕಾರ್ಟ್ ಒಂದಿಗೆ ಸೇರಿ ಒಂದು ಸ್ಪಾನ್ಸರ್ ವಿಡಿಯೋ ಮಾಡಿದ್ದೆ. ಸೊ ಆ ವಿಡಿಯೋನಲ್ಲಿ ಐಫೋನ್ಸ್ ಗಳ ಬಗ್ಗೆ ನಾನು ಹೇಳಿರ್ಲಿಲ್ಲ, ಆಯ್ತಾ. ಸೊ ಐಫೋನ್ಸ್ ಗಳ ಡೀಲ್ಸ್ ಗಳು ಇನ್ನಷ್ಟು ಕನ್ಫರ್ಮ್ ಆಗಿರ್ಲಿಲ್ಲ, ಔಟ್ ಆಫ್ ದ ಸ್ಟಾಕ್ ಆಗಿತ್ತು. ಅದು ನಾನು 22ಗೆ ಮೇ ಬಿ ವಿಡಿಯೋ ಬಿಟ್ಟಿದ್ದೆ. ಸೊ ಆ ಟೈಮಲ್ಲಿ ಐಫೋನ್ಸ್ ಗಳ ಬಗ್ಗೆ ತುಂಬಾ ಜನ ಕೇಳಿದ್ರಿ. ಬಟ್ ನಾನು ಆ ವಿಡಿಯೋನ ಬಿಟ್ಟಿರ್ಲಿಲ್ಲ. ನೀವೇನಾದ್ರೂ ಆರ್ಡರ್ ಮಾಡಿದ್ರೆ ಯಾವುದು ಗ್ಯಾಜೆಟ್ ಅಥವಾ ಐಫೋನ್ ಆರ್ಡರ್ ಮಾಡಿದೀರಾ ಕ್ಯಾನ್ಸಲ್ ಆಗಿದೆ ಅಂತಂದ್ರೆ ಸೇಮ್ ಬೆಲೆಗೆನೆ ನಿಮ್ಗೆ ಐಫೋನ್ಸ್ ಕೊಡ್ತಾರೆ. ಸೊ ನೀವು ಕಸ್ಟಮರ್ ಕೇರ್ಗೆ ಒಂದ್ಸರ್ತಿ ವಿಚಾರಿಸಿ ಮಾತಾಡಿ, ಏನಾಗಿದೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಈ ವಿಷಯನ ತಿಳ್ಕೊಳ್ಳಿ. ಎರಡನೇದಾಗಿ ಬರುತ್ತೆ ಫ್ಲಿಪ್ಕಾರ್ಟ್ ಪ್ಲಸ್ ಮೆಂಬರ್ ಅಥವಾ ಅಮೆಝಾನ್ ಪ್ರೈಮ್ ಮೆಂಬರ್. ಎರಡೂ ಒಂದೇ ಗುರು. ಸೊ ಇದು ಒಂದು ಗಿಮಿಕ್ ಅಂತ ಹೇಳ್ಕೋಬೋದು ಅಷ್ಟೇ. ಫಾರ್ ಎಕ್ಸಾಂಪಲ್, ಇವಾಗ ಅಮೆಝಾನ್ ಪ್ರೈಮ್ ಮೆಂಬರ್ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಫ್ಲಿಪ್ಕಾರ್ಟ್ ಏನಕ್ಕೆ ಓಪನ್ ಮಾಡ್ತೀರಾ? ನನಗೆ ಫಾಸ್ಟ್ ಡೆಲಿವರಿ ಸಿಗ್ತಾ ಇದೆ. ಮತ್ತೆ ನಿಮ್ ತಲೆಯಲ್ಲಿ ಇರುತ್ತೆ ಅದು ಮೆಂಟಲಿ, ಲೈಕ್ ಬ್ರಾಂಚ್ ಗಳು ಹೀಗೆ ಕೆಲಸ ಮಾಡುತ್ತೆ ಸ್ಮಾರ್ಟ್ ಆಗಿ. ನಾನು ಪ್ರೈಮ್ ಮೆಂಬರ್ ತಗೊಂಡಿದ್ದೀನಿ ಗುರು 169 ರೂಪಾಯಿಗೆ, ಅಮೆಝಾನ್ ಓಪನ್ ಮಾಡ್ತೀರಾ ನೀವು. ಸೊ ಹೀಗಾಗಿ ಇಲ್ಲಿ ಅವ್ರ ಸೇಲ್ಸ್ ಗಳು ಜಾಸ್ತಿ ಆಗುತ್ತೆ. ಸೇಮ್ 200 ಸೂಪರ್ ಕಾಯಿನ್ಸ್ ಏನೇನೋ ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಮಾಡ್ತಾವ್ರೆ. ಅದು ಎಷ್ಟು ಜನಕ್ಕೆ ಯೂಸ್ ಆಗಿದೆ ಗೊತ್ತಿಲ್ಲ. ನನ್ನಲ್ಲಿ ಇರ್ಬೋದು 100-200 ಕಾಯಿನ್ಸ್ ಇರ್ಬೋದು. ಇಲ್ಲಿ ನಿಮಗೆ ಪ್ಲಸ್ ಮೆಂಬರ್ ಅಂತ ಸಿಗುತ್ತೆ. ಇಷ್ಟೇ 22ನೇ ತಾರೀಕಿಗೆ ಸೇಲ್ ಸ್ಟಾರ್ಟ್ ಆಗಿದ್ದು ಗೊತ್ತಿರಲಿಲ್ಲ ನನಗೂ. ಸೊ ಇದೆಲ್ಲ ಒಂದು ರೀತಿ ಗಿಮಿಕ್ ಅಷ್ಟೇ, ಆಯ್ತಾ. ಇಲ್ಲಿ ಆಕ್ಚುಲ್ ಆಗಿ ಇದು ಜನರಿಗೆ ಯೂಸ್ ಆಗಲ್ಲ. ಬಟ್ ಈ ರೀತಿ ಬ್ರಾಂಚ್ಗಳು ಮಾಡೋದ್ರಿಂದ ಅವ್ರಿಗೆ ಲಾಭ ಆಗ್ತಿದೆ. ಸೊ ನಿಮ್ ಲಾಭ ನೀವು ಹುಡುಕಿ, ಅವ್ರ ಲಾಭ ಅವ್ರು ಹುಡುಕ್ತಿದ್ದಾರೆ. ಎಸ್, ಇನ್ನು ಮೂರನೇದಾಗಿ ಓಪನ್ ಬಾಕ್ಸ್ ಡೆಲಿವರಿ. ₹34 ಫ್ರೀ ಆಗಿ ನೀವು ಫ್ಲಿಪ್ಕಾರ್ಟ್ ಕೊಡ್ತಿದ್ದೀರಾ, ಅವ್ರು ತಗೊಳ್ತಿದ್ದಾರೆ. 29 ರೂಪಾಯಿ ಸ್ಪೆಷಲಿ ಇಲ್ಲಿ ಓಪನ್ ಬಾಕ್ಸ್ ಡೆಲಿವರಿ. ಸೊ ಅದನ್ನ ಓಪನ್ ಮಾಡಿ ತೋರ್ಸಕ್ಕೆ ಈ ರೀತಿಯಾಗಿ ಹೊಸ ಒಂದು ಪಾಲಿಸಿ ತಗೊಂಬಂದಿದ್ದಾರೆ. ಇದು ಎಲ್ರಿಗೂ ಯೂಸ್ ಆಗಲ್ಲ. ಫ್ಲಿಪ್ಕಾರ್ಟ್ ತನ್ನ ಲಾಸಸ್ ನ ಮತ್ತೆ ಇಲ್ಲಿ ಉಳಿಸ್ತಾ ಇದೆ. ಇನ್ನು ₹5 ಏನಿದೆ ಇದನ್ನ ಗೈಡ್ ಮಾಡಕ್ಕೆ, ಅದನ್ನ ಏನ್ ಪಾರ್ಸಲ್ ಹ್ಯಾಂಡಲ್ ಮಾಡಕ್ ಬಂದಿರ್ತಾನೆ ಡೆಲಿವರಿ ಬಾಯ್. ಸೊ ಇದಕ್ಕೆ ₹5 ಎಕ್ಸ್ಟ್ರಾ ಚಾರ್ಜ್ ಅಂತೆ. ₹34 ಇಂಟು ಲಕ್ಷಾಂತರ ಪಾರ್ಸಲ್ಸ್ ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಕೆಳಗೆ ಕಮೆಂಟ್ ಮಾಡಿ. ಇಷ್ಟೆಲ್ಲ ದುಡ್ಡು ಫ್ರೀ ಆಗಿ ಫ್ಲಿಪ್ಕಾರ್ಟ್ ಹೋಗ್ತಾ ಇದೆ. ಇಷ್ಟೇ ಅಲ್ಲದೆ ₹150 ರಿಟರ್ನ್. ನೀವೇನಾದರೂ ಪಾರ್ಸಲ್ ತೊಗೊಂಡ್ರಿ, ನೀವು ಕ್ಯಾನ್ಸಲ್ ಮಾಡಿದ್ರಿ ಅಂತಂದರೆ ₹150 ನೀವು ಕೊಡಬೇಕಾಗತ್ತೆ. ಎಸ್, ಇದೊಂದು ಒಳ್ಳೆ ವಿಚಾರ, ಆಯಿತಾ. ಸೆಲ್ಲರ್ ಡೆಲಿವರಿ ಪಾರ್ಸಲ್ಸ್ನ ಬಾಕ್ಸಸ್ನ ಕಳಿಸ್ಬೇಕಾದ್ರೆ ಅವ್ರಿಗೆ ದುಡ್ಡು ಕೊಡಬೇಕಾಗತ್ತೆ, ಡೆಲಿವರಿ ಚಾರ್ಜ್ ಆಗುತ್ತೆ. ಬಟ್ ₹150 ಜಾಸ್ತಿ ಆಯಿತು ಅನ್ಸುತ್ತೆ. ಎವ್ರಿ ಟೈಮ್ ಎವ್ರಿ ಪರ್ಸನ್ ಇದನ್ನ ಮಾಡಲ್ಲ. ಸೊ ಈ ರೀತಿ ಫೈನ್ ಹಾಕಿದಾಗಲೇ ಎಲ್ಲ ರಿಟರ್ನ್ಸ್ಗಳು ಸ್ಟಾಪ್ ಆಗತ್ತಂತ ನಿಮಗೂ ಗೊತ್ತು, ಫ್ಲಿಪ್ಕಾರ್ಟ್ ಅವ್ರಿಗೂ ಗೊತ್ತು. ಇದು ಕೊನೆಯದಾಗಿ ಬರುತ್ತೆ. ಅದು 4ನೇದು, ಕಂಪ್ಲೀಟ್ ರಿಟರ್ನ್ ಪಾಲಿಸಿನ ಚೇಂಜ್ ಮಾಡಿಬಿಟ್ಟವ್ರೆ. ಸೊ ನೀವು ಫ್ಲಿಪ್ಕಾರ್ಟ್ ಓಪನ್ ಮಾಡಿ ಯಾವುದೇ ಗ್ಯಾಜೆಟ್ಸ್ ಅಥವಾ ಸ್ಮಾರ್ಟ್ ಫೋನ್ ಓಪನ್ ಮಾಡಿದ್ರೆ 7 days ಸರ್ವಿಸ್ ಸೆಂಟರ್ ರಿಟರ್ನ್ ಅಂತ ಇದೆ. ಇಲ್ಲಿ ರಿಪ್ಲೇಸ್ಮೆಂಟ್ ಅಂತ ಸಿಗಲ್ಲ. ಸೊ ಮೊದಲೆಲ್ಲ ಹೇಗಿತ್ತು, ನೀವು ಫೋನ್ ಪರ್ಚೇಸ್ ಮಾಡ್ತಿದ್ರಿ ಅಂತಂದ್ರೆ ಏನೋ ಇಶ್ಯೂ ಇತ್ತು ಅಥವಾ ಪ್ರಾಬ್ಲಮ್ ಆಯಿತು ಅಂತಂದ್ರೆ ನಿಮಗೆ ಪ್ಯಾಕ್ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಅಥವಾ ರೀಪ್ಲೇಸ್ಮೆಂಟ್ ಆಗ್ತಿತ್ತು. ಬಟ್ ಇವಾಗ ಡೈರೆಕ್ಟ್ಲಿ ಅದನ್ನು ಸರ್ವಿಸ್ ಸೆಂಟ್ರಲ್ಲೇ ಹ್ಯಾಂಡಲ್ ಮಾಡುತ್ತೆ. ಬ್ರ್ಯಾಂಡ್ಸ್ ಯಾವುದಿರುತ್ತೆ ಅದನ್ನೇ ಹ್ಯಾಂಡಲ್ ಮಾಡುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೋನ್ ಆ್ಯಕ್ಚುಲಾಗಿ ಏನಾದರೂ ಖರಾಬಾಗಿತ್ತು, ಕೆಟ್ಟದಾಗಿತ್ತಪ್ಪ ಅಂತಂದರೆ ಆವಾಗ ಮಾತ್ರ ನಿಮ್ಗೆ ಅದಕ್ಕೆ ಸೊಲ್ಯೂಷನ್ ಸಿಗತ್ತೆ. ಫೋನ್ ರಿಪ್ಲೇಸ್ ಅಥವಾ ರಿಪೇರ್ ಆಗುತ್ತೆ. ಇಷ್ಟೇ ಅಲ್ಲದೆ ಓಪನ್ ಬಾಕ್ಸ್ ಡೆಲಿವರಿ ಕೊಡ್ತಿದ್ರೆ ಆವಾಗಿಂದ ಈ ಸಮಸ್ಯೆಗಳು ಸ್ವಲ್ಪ ಕಮ್ಮಿ ಆಗ್ತದೆ. ಆ್ಯಕ್ಚುಲಾಗಿ ಇದು
ಲೈಕ್ ಫ್ಲಿಪ್ಕಾರ್ಟ್ ತನ್ನ ಲಾಸಸ್ ಏನಿದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳೋಕ್ಕೆ ಜನರ ಮೇಲೆ ಸ್ವಲ್ಪ ಪ್ರೆಷರ್ ಮಾಡ್ದಂಗೆ ಫೀಲ್ ಇದೆ. ಸೊ ಖಂಡಿತ ನಾನು ಈ 4 ಪಾಯಿಂಟ್ಸ್ಗಳು ಹೇಳಿದ್ದೀನಿ, ಇದರಲ್ಲಿ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇತ್ತು ಅನ್ಕೋತೀನಿ. ಒಟ್ಟಾರೆ ನಾನು ಹೇಳೋದಿಷ್ಟೇ, ನಿಮ್ಮ ಆರ್ಡರ್ ಕ್ಯಾನ್ಸಲ್ ಆಗಿದೆ ಅಂತಂದರೆ ಭಯ ಬೀಳ್ಬೇಡಿ, ಆರಾಮಾಗಿ ಫ್ಲಿಪ್ಕಾರ್ಟ್ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸೊಲ್ಯೂಷನ್ ಸಿಗುತ್ತೆ. ಇನ್ನು ನೀವು ಫ್ಲಿಪ್ಕಾರ್ಟ್ಲಿ ಗ್ಯಾಜೆಟ್, ಸಾಮಾನ್, ಪ್ರಾಡಕ್ಟ್ಸ್ಗಳು ಏನಾದರೂ ಆರ್ಡರ್ ಮಾಡಿದ್ದೀರಾ ಅಂತಂದರೆ ಮೊದಲು ಆ ಪ್ರಾಡಕ್ಟ್ಸ್ಗಳ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ. ಅದಕ್ಕೆ ಓಪನ್ ಬಾಕ್ಸ್ ಡೆಲಿವರಿ ಇಲ್ಲ ಆಗಿತ್ತಂದರೆ ನೀವೇ ಆರ್ಡರ್ ಮಾಡಿದ್ದೀರಾ, ನೀವೇ ಇದನ್ನು ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೂ ಸಾಬೂನು ಬಂದರೂ ಬರ್ಬೋದು ಗುರು. ಅದಕ್ಕೆ ಇದೊಂದು ಚಿಕ್ಕ ಅಲರ್ಟ್. ಮತ್ತು ನಾನು ಹೇಳಿರೋ ಹಾಗೆ 5-6 ಲಕ್ಷ ನಮ್ಮ ರೀಲ್ಸ್ ಎಲ್ಲ ನೋಡಿದ್ದಾರೆ, ಯೂಟ್ಯೂಬ್ ವಿಡಿಯೋಗಳು ಕೂಡ ಮಾಡಿದ್ದೀನಿ. ಬಟ್ ನಾನು ಸೇಲಲ್ಲಿ ಐಫೋನ್ಸ್ಗಳ ಬಗ್ಗೆ ಹೇಳಿರಲ್ಲ ನಿಮಗೆ, ವಿಡಿಯೋನಲ್ಲಿ ಗೊತ್ತಿರ್ಬೋದು ನಿಮಗೆ. ಸೊ ಇದೇ ರೀಸನ್. ಸೊ ಖಂಡಿತ ಈ ವಿಡಿಯೋ ಎಷ್ಟೊಂದು ಯೂಸ್ಫುಲ್ ಇತ್ತು. ನಿಮಗೆ ಏನಾದರೂ ಕ್ವಶನ್, ಕೊರಿ, ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ದಯವಿಟ್ಟು ಕೆಳಗೆ ಕಮೆಂಟ್ ಮಾಡಿ, ಅದನ್ನು ಕೂಡ ಫಿಕ್ಸ್ ಮಾಡೋಣ. ನಮ್ಗೆ ಪರ್ಸ್ನಲಿ ಮೇಲ್ ಮಾಡಿ, ಅಲ್ಲಿ ಕೂಡ ರಿಪ್ಲೈ ಮಾಡೋಣ, ಟ್ವೀಟ್ ಮಾಡೋಣ, ಎಲ್ಲ ಕಡೆ ಹವಾ ಮಾಡೋಣ. ಸೊ ಸಿಗೋಣ ಮುಂದಿನ ಅಲ್ಲಿ. ಅಲ್ಲಿಗೆ ನೆಕ್ಸ್ಟ್ ಒನ್. ನಮಸ್ಕಾರ.